ನಮಸ್ಕಾರ ಎಲ್ಲರಿಗೂ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದು ನನ್ನ ಸಂಡೇ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ಇವತ್ತು ನಮ್ಮ ತಾಯಿ ಮನೆಯಲ್ಲಿ ನಮ್ಮ ತಂದೆದು ಶ್ರಾದ್ದ ಕಾರ್ಯ ಇರೋದರಿಂದ ನಾನು ಅಲ್ಲಿಗೆ ಹೊರಡ್ತಾ ಇದ್ದೀನಿ. ನನ್ನ ಸಂಡೇ ವ್ಲಾಗ್ ಹೇಗಿತ್ತು, ಕಾರ್ಯ ಹೇಗೆ ನಡೀತು, ಯಾರೆಲ್ಲ ಬಂದಿದ್ದರು ಅಂತ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ. ಬನ್ನಿ ನನ್ನ ವ್ಲಾಗನ್ನು ಶುರು ಮಾಡ್ತೀನಿ. ಶುರು ಮಾಡೋದಕ್ಕೂ ಮುಂಚೆ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಣ್ಣದೊಂದು ಕಮೆಂಟನ್ನು ಪಾಸ್ ಮಾಡಿ, ಮತ್ತು ನನ್ನ ವೀಡಿಯೋಸನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ರೆ ತಪ್ಪದಿರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಪ್ರೆಸ್ ಮಾಡ್ತೀರಾ ಅಲ್ವಾ? ವೆಲ್ಕಮ್ ಟು ದೀಪಾಸ್ ಬ್ಲಾಗ್. ಅದೇ ನಾನು ದೀಪ ಅಲ್ಲ, ದೀಪ ಹೇಳಿದ್ರೆ ತೋರಿಸ್ತೀನಿ ಬನ್ನಿ. ಹಾಯ್ ದೀಪತ್ತಿ, ಎಲ್ಲಿದ್ದೀರಾ ನೀವು? ನಾನು ಈ ಕಡೆ ನಮ್ಮ ತಾಯಿ ಮನೆಯಲ್ಲಿ ಇಲ್ಲಿ ಯಾರ್ಯಾರಿದ್ದಾರೆ ತೋರಿಸಿ. ಆ್ಯಕ್ಚುಲಿ ಯಾಕೆ ಇಲ್ಲಿ ಬಂದಿದ್ದೀನಿ ಅಂದರೆ ನಮ್ಮ ತಂದೆಯವ್ರದ್ದು ತಿಥಿ ಇದೆ, ಸೊ ಅದನ್ನ ಅಟೆಂಡ್ ಮಾಡೋದಕ್ಕೆ ಬಂದಿದ್ದೀನಿ. ಯಾರ್ಯಾರಿದ್ದಾರೆ ತೋರಿಸ್ತೀನಿ ಬನ್ನಿ ನೋಡೋಣ. ನಮ್ಮ ತಾಯಿ ಹಾಯ್ ಹೇಳಿ. ಹಾಯ್ ಆಯ್ತಾ. ಇವರು ನಮ್ಮ ತಾಯಿ ತಂಗಿ, ನಮ್ಮ ಚಿಕ್ಕಮ್ಮ. ಎಷ್ಟು ನೋಡಿದ್ರೆ ಎಷ್ಟು ಹೆಂಗಾಗಿ ಕಾಣ್ತಾರೆ ನಮ್ಮ ಚಿಕ್ಕಮ್ಮ. ನೆಕ್ಸ್ಟ್ ಆಮೇಲೆ ನೆಕ್ಸ್ಟು ಇವಳು ನಮ್ಮ ಅಣ್ಣನ ಎರಡನೇ ಮಗಳು ಅಂಕಿತಾ ದೇವಿ. ನೆಕ್ಸ್ಟ್ ನಮ್ಮ ಅತ್ತೆಗೆ ಕಾಫಿ ಡಿಪಾರ್ಟ್ಮೆಂಟ್ ಉಂಟು. ಆಯ್ತು. ಆಮೇಲೆ ನಾನು ಆಲ್ರೆಡಿ ಗೊತ್ತು, ನಮ್ಮ ಅಣ್ಣ ಕೆಳಗಡೆ ಇದ್ದಾನೆ, ಇನ್ನೊಬ್ಳಿದ್ದಾಳೆ ಬಿಹೈಂಡ್ ದ ಸೀನ್. ಯಾರು ನೋಡ್ತೀನಿ, ಇವಳು ನಮ್ಮ ಅಣ್ಣನ ದೊಡ್ಡ ಮಗಳು, ಭರತನಾಟ್ಯ ಪ್ರವೀಣೆ. ಡ್ಯಾನ್ಸ್ ತುಂಬ ಇಷ್ಟ. ಅವಳು ಆಡೋದಲ್ಲರೂ ನಮ್ಮ ಕೈಲಿ ಎಲ್ಲರ ಕೈಲೂ ಆಡಿಸ್ತಾಳೆ, ಚೆನ್ನಾಗಿ ಆಟ ಆಡ್ತಾಳೆ. ಎಲ್ಲರೂ ನಮ್ಮ ಚಾನಲ್ನ ನೋಡಿ, ಮೂವ್ ಆನ್ ಟು ದೀಪಾಸ್ ಬ್ಲಾಗ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬೈ ಬಾಯ್. ಮತ್ತೆ ಯಾರ್ಯಾರು ಬರ್ತಾರೆ ಆಮೇಲೆ ಬ್ಲಾಗಲ್ಲಿ ನಿಮ್ಗೆ ಹೇಳ್ತೀನಿ. ನೋಡಿ, ಇದು ನಮ್ಮ ಅತ್ತೆ, ಇನ್ನೊಂದು ಚಿಕ್ಕಮ್ಮ. ಇಲ್ಲಿ ಪಿತೃ ಕಾರ್ಯ ನಡೀತಾ ಇದೆ. ನಮ್ಮ ತಂದೆಯವ್ರದ್ದು ತಿಥಿ ಆಗ್ತಾ ಇದೆ. ಒಳಗಡೆ ಅಡುಗೆಯವರು ಅಡುಗೆ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇಲ್ಲಿ ನಾವು ಯಾರೂ ಇರೋಂಗಿಲ್ಲ, ತುಂಬ ಮಡಿ ಇರೋದ್ರಿಂದ. ಸೊ ಅಲ್ಲಿ ನಾವು ಊಟಕ್ಕೆ ಬರುವಂಥ ಬ್ರಾಹ್ಮಣರು, ಮಾಡಿಸೋಂಥವ್ರು ಮತ್ತು ಮಡಿಯಲ್ಲಿರುವಂಥ ಅಡುಗೆ ಭಟ್ರು, ಇದು ಇಷ್ಟು ಜನನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಸೊ ಹಾಗಾಗಿ ಬಂದಿರೋರೆಲ್ಲ ಮೇಲ್ಗಡೆ ಕೂತ್ಕೊಂಡಿದ್ದೀವಿ. ಸುಮ್ಮನೆ ಅಲ್ಲಿ ನಾವು ಪ್ರೋಸೆಸ್ ಆಗೋವರೆಗೂ, ಕಂಪ್ಲೀಟ್ ಆಗೋವರೆಗೂ ನಾವು ಹೋಗೋ ಆಗಿಲ್ಲ. ಅದರಿಂದ ಕೂತ್ಕೊಂಡು ಇಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ತುಂಬ ಎಲ್ಲರೂ ಅವ್ರವ್ರದ್ದೇ, ಅಂದರೆ ನಾನು ಹೇಳ್ತಾ ಇರ್ತೀನಲ್ಲ, ಟೆಕ್ನಿಕಲ್ ಲೈಫಲ್ಲಿ ಒಬ್ರಿಗೊಬ್ರು ನಾವು ದಿನಾಗಲೂ ಸಿಗೋದೇ ಕಷ್ಟ. ಈ ಥರ ಯಾವುದಾದ್ರೂ ಒಂದು ನಮಗೆ ರೀಸನ್ ಇದ್ದಾಗ ಮಾತ್ರ ನಾವು ಇನ್ನೊಂದು ಮನೆಗೆ ಹೋಗ್ತೀವಿ ಅಥವಾ ಒಬ್ರನ್ನೊಬ್ರು ಮೀಟ್ ಮಾಡ್ಕೋತೀವಿ. ಆಗ ಅವ್ರವ್ರದ್ದೇ ಆದ ಸಂತೋಷ, ಅವ್ರವ್ರದ್ದೇ ಆದ ಕಷ್ಟ ಸುಖ, ಕೆಲವು ಆಚಾರ ವಿಚಾರಗಳು, ಇದನ್ನೆಲ್ಲ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ನಮಗೊಂದು ಆಪರ್ಚುನಿಟಿ ಇದ್ದಾಗೆ. ಇಲ್ಲಷ್ಟೇ ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊಂಡಿದ್ರು. ಕೊನೆಗೆ ಕಾರ್ಯ ಎಲ್ಲ ಮುಗೀತು. ನಾವು ನಮಸ್ಕಾರಗಳನ್ನು ಮಾಡೋಕ್ಕೆ ಬಂದಿದ್ದೀವಿ. ಅದೂ ಅಷ್ಟೇ, ಅದನ್ನ ಮುಟ್ಟೋ ಹಾಗಿಲ್ಲ, ನಾವು ದೂರದಿಂದನೇ ಮಾಡಬೇಕು. ಎಲ್ಲರೂ ಮಡಿಯಲ್ಲಿರ್ತಾರೆ. ಹಾಗಾಗಿ ಎಲ್ಲರೂ ನಮಸ್ಕಾರಗಳನ್ನು ಮಾಡಿಕೊಂಡು ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಹಾಯ್ ಹೇಳಿ. ಹಾಯ್ ಬ್ಲಾಗ್ಗೆ ನಿಮ್ ಪೇಪರ್ ಕೊಡೆ, ನಿಮ್ ಪೇಪರ್ ಕೊಡೆ. ರಾಕ್ಷಸ ಕೊಡ. ಹಾಯ್ ಹಲೋ.
ಸುಮ್ಮನೆ ನಾವು ಇಟ್ಕೊಳ್ಳೋಕ್ಕಂತ ಪ್ರಸಾದ ಬೇಕಾದ್ರೆ ನಿಮ್ಮ ಅಮ್ಮನ ಎಷ್ಟರ ತೆಗೆದು ಬಿಡು ನಾವು ಈ ಕಾಲ ಮಾಡಿಬೇಕಂತೆ ಬೆಳ್ಳಿಗೆ ಎಷ್ಟು ಅವಕ್ಕೆ ಏನು ಖುಷಿ ಗೊತ್ತಾ ಚಪ್ಪಿ ತಮ್ಮ ಹೀಗಿತ್ತು ನನ್ನ ಸಂಡೇ ವ್ಲಾಗ್. ಇಡೀ ದಿನ ನಮ್ಮ ತಾಯಿ ಮನೆಯಲ್ಲಿ ಕಳೆದೆ, ಆದರೆ ಇಡೀ ದಿನ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಕೆಲವೊಂದು ಕೆಲಸಗಳಿತ್ತು ಅಥವಾ ಅಲ್ಲಿ ಮಡಿಯೋದ್ರಿಂದ ನಾನು ಎಲ್ಲ ಕಡೆ ಎಲ್ಲ ಪ್ರೋಸೆಸನ್ನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಮತ್ತು ಬಂದವ್ರ ಜೊತೆ ಮಾತಾಡೋದು ಹೀಗೆ ಕಾಲ ಕಳೀತು. ಇಲ್ಲಿಂದ ನಾವು ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಮನೆ ಕಡೆ ಹೊರಡ್ತಾ ಇದ್ದೀವಿ. ನನ್ನ ಅತ್ತೆ ಮಾವ ಮಗ ಒಂದು ಕಡೆ ಹೊರಟ್ರು ಆಲ್ರೆಡಿ. ಇವಾಗ ನಾವು ಹೊರಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಾನು ಮೀಶೋಯಿಂದ ಕೆಲವೊಂದು ಪ್ರಾಡಕ್ಟ್ಸನ್ನು ತರಿಸಿದ್ದೆ. ಸೊ ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಯೂಸ್ ಆಗೋದಿದ್ದರೆ ನೀವು ಅದನ್ನ ತರಿಸ್ಕೋಬೋದು. ನನಗೆ ಇದು ಯೂಸ್ಫುಲ್ ಅಂತ ಅನ್ನಿಸ್ತು ಮತ್ತು ಇದು ತುಂಬ ರಿಕ್ವೈರ್ಮೆಂಟ್ ಇತ್ತು, ಹಾಗಾಗಿ ತರಿಸಿದೆ. ಇಲ್ಲಿ ಒಂದೊಂದು ಪ್ರಾಡಕ್ಟನ್ನೇ ನಾನು ಹೇಳ್ತಾ ಹೋಗ್ತೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ನೀವು ಇದನ್ನ ತರಿಸ್ಕೋಬಹುದು. ಸೊ ಇಲ್ಲಿ ನಾನು ಒಂದು ಸೋಪನ್ನು ಇಡೋವಂಥ ಸ್ಟ್ಯಾಂಡ್, ಅಡುಗೆ ಮನೆಗೆ ನಾವು ಡಿಶ್ ವಾಷರ್ ಇರ್ತೀವಲ್ವ ಆ ಥರದೊಂದು ಸೋಪ್ ಇಡೋದಕ್ಕೆ ಒಂದು ಸ್ಟ್ಯಾಂಡ್ ಥರ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಕೆಲವೊಂದು ಸ್ಪೂನು ನಂದು ಹೋಲ್ಡರು ತುಂಬಾ ನಾನು ತರಿಸಿದೆ, ಬಟ್ ಯಾವುದೂ ನನಗೆ ಇಷ್ಟ ಆಗಲಿಲ್ಲ. ಒಂಥರ ಅಷ್ಟು ಅಡ್ಜಸ್ಟ್ ಆಗಲಿಲ್ಲ ಮತ್ತು ಲುಕ್ ವೈಸು ಚೆನ್ನಾಗಿರಲಿಲ್ಲ. ಇದನ್ನು ತರಿಸಿದ್ದೀನಿ. ಇದು ತುಂಬಾ ಚೆನ್ನಾಗಿದೆ. ಐರನ್ದು ಸ್ಟ್ಯಾಂಡ್ ಇದೆ ಸುತ್ತಲೂ, ಮತ್ತು ಇದು ಡಿಟ್ಯಾಚಬಲ್ಲು, ಮತ್ತು ಮಧ್ಯದಲ್ಲಿ ವುಡನ್ದು 3 ಇದು ಕೊಟ್ಟಿದ್ದಾರೆ, ಪಾರ್ಟಿಷನ್ಸ್ ಥರ. ತುಂಬ ಚೆನ್ನಾಗಿದೆ ಇದು. ಇದಾದಮೇಲೆ ನಾನು ಇಲ್ಲಿ ನಮ್ಮ ಮನೆಯಲ್ಲಿ ಇದು ಏನಾದರೂ ಟಿಶ್ಯೂ ಪೇಪರ್ ಹೋಲ್ಡರ್ ಕಿತ್ತೋಗಿತ್ತು. ಸೊ ಹಾಗಾಗಿ ಅದನ್ನೊಂದು ತರಿಸಿದ್ದೀನಿ. ಇದನ್ನೆಲ್ಲೂ ನಾವು ಮೊಳೆ ಹೊಡೆದು ಫಿಕ್ಸ್ ಮಾಡೋದೇನಿಲ್ಲ. ಇದು ಅದೇ ಥರ ಸ್ಟಿಕ್ಕರ್ ಥರ ಬರುತ್ತಲ್ಲ, ಅದನ್ನ ಅಂಟಿಸ್ಬಿಟ್ಟು ಹಾಗೆ ಹಾಕುವಂಥದ್ದು. ಮತ್ತು ಇಲ್ಲಿ ಇನ್ನೊಂದು ಪ್ರಾಡಕ್ಟ್ ತರಿಸಿದ್ದೀನಿ, ಟೂತ್ ಬ್ರಷ್ ಹೋಲ್ಡರು. ಅದು ಕಿತ್ತೋಗಿತ್ತು, ಹಾಗಾಗಿ ಇದನ್ನು ನಾನು ತರಿಸಿದ್ದೀನಿ. ಮತ್ತು ನಮ್ಮ ಬಾತ್ರೂಮಲ್ಲಿ ಫುಲ್ ಟೈಲ್ಸ್ ಇರೋದ್ರಿಂದ ಅಲ್ಲಿ ಮೊಳೆ ಹೊಡೆಯೋದಕ್ಕಾಗೋದಿಲ್ಲ, ಹಾಗಾಗಿ ಹಾಗೆ ಫಿಕ್ಸ್ ಮಾಡೋದಾದರೆ ಈಸಿ ಆಗುತ್ತೆ ಅಂತ ಇದೊಂದು 2 ತರಿಸಿದೆ. ಮತ್ತು ಇಲ್ಲಿ ನೈಫ್ ಹೋಲ್ಡರು ಅಷ್ಟೇ. ಈ ಸ್ಪೂನ್ ಹಾಕೋದ್ರಲ್ಲಿ ನಾವೇನಾದರೂ ನೈಫನ್ನು ಉಲ್ಟಾ ಇಟ್ಟರೆ ಒಂದೊಂದ್ಸಲಿ ಕೈಗೆ ತಾಕೋಂಥ ಇದಿರುತ್ತೆ, ಹಾಗಾಗಿ ಇದನ್ನು ನಾನು ಚೇಂಜ್ ಮಾಡಬೇಕಾಗಿತ್ತು. ಸೊ ವುಡನ್ದು ನೈಫ್ ಹೋಲ್ಡರ್ ತರಿಸಿದೆ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ಮೇಲ್ಗಡೆ ಅದೇನು ನಾವು ಫಿಕ್ಸ್ ಮಾಡ್ತೀವಿ ಅದು ಸ್ವಲ್ಪ ಲೂಸ್ ಆಗಿತ್ತು. ಅದನ್ನು ನಾವು ಸ್ವಲ್ಪ ಆ್ಯಕ್ಚುಲಿ ಅದನ್ನ ರಿಟರ್ನ್ ಮಾಡೋಣ ಅಂದ್ಕೊಂಡೆ, ಬಟ್ ಗಮ್ ಹಾಕಿದ್ಮೇಲೆ ಸರಿ ಹೋಯಿತು, ಹಾಗಾಗಿ ಅದನ್ನ ಸರಿ ಮಾಡಿದ್ದೀನಿ ನಾನು. ಇಲ್ಲಿ ಇನ್ನೊಂದು ಸ್ಟ್ಯಾಂಡನ್ನು ತರಿಸಿದೆ. ಇದು ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ನೋಡುವಾಗಲೂ ಕೂಡ ಇದು ತುಂಬ ಚೆನ್ನಾಗಿ ಅನ್ನಿಸ್ತು. ಆ ಕಾಂಬಿನೇಷನ್ ಆಗಲಿ ಮತ್ತು ಸಿಂಪಲ್ಲಾಗಿ ಅಟ್ಯಾಚ್ ಮಾಡೋಂಥದ್ದಾಗಲಿ ತುಂಬ ಚೆನ್ನಾಗಿತ್ತು, ಹಾಗಾಗಿ ಇದನ್ನ ತರಿಸಿದೆ. ನೋಡಿ, ಇದನ್ನ ಈ ಥರ ಫಿಕ್ಸ್ ಮಾಡ್ಕೋಬೋದು. ಅಂದರೆ ಇದು ಕಿಚನ್ಗೆ ನಾನು ಈ ಸ್ಪೂನ್ ಹೋಲ್ಡರು, ನೈಫ್ ಹೋಲ್ಡರ್ ಇಡೋಕ್ಕೆ ತರಿಸಿದೆ. ಬಟ್ ಇದು ಅದಕ್ಕೆ ಅಲ್ಲ, ನಾವು ಪೂಜಾ ರೂಮಲ್ಲಿ ಈ ಐಡಲ್ಸನ್ನು ಇಡೋದಕ್ಕೆ ಬೇರೆ ಬೇರೆ ಸೈಜ್ ಇದ್ದರೆ ನಾವು ಒಂದೇ ಕಡೆ ಫ್ಲ್ಯಾಟಾಗಿಟ್ಟರೆ ಅದು ಕಾಣಿಸಲ್ಲ ಅಲ್ವಾ. ಹಾಗಾಗಿ ಇದು ಸ್ಟೆಪ್ ಬೈ ಸ್ಟೆಪ್ ಇದೆ, ಮತ್ತು ಸ್ವಲ್ಪ ಜಿಗ್ಜ್ಯಾಗ್ ಆಗಿರೋದ್ರಿಂದ ನಾವು ಏನಿಟ್ಟರೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾವು ಕಿಚನ್ಗೂ ಕೂಡ ಡೆಕೋರೇಟ್ ಮಾಡ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಏನಾದರೂ ಚಿಕ್ಕ ಚಿಕ್ಕ ಡಬ್ಬಿಗಳನ್ನು ಕೂಡ ಇಟ್ಕೋಬಹುದು, ಅಥವಾ ಮತ್ತು ಪ್ಲ್ಯಾಂಟ್ಸನ್ನು ಇಡೋದಾದರೆ ಕಿಚನಲ್ಲಿ ಚಿಕ್ಕದು, ತುಂಬ ಭಾರ ತಡೆಯಲ್ಲ ಇದು. ಚಿಕ್ಕದಾದರೆ ನಾವು ಇಟ್ಕೋಬೋದು. ತುಂಬ ಚೆನ್ನಾಗಿದೆ. ನನಗೆ ಕಾಂಪ್ಯಾಕ್ಟಾಗಿ ತುಂಬ ಚೆನ್ನಾಗಿ ಇಷ್ಟ ಆಯ್ತದೆ ಆ್ಯಕ್ಚುಲಿ ಪ್ರಾಡಕ್ಟ್ ನನಗೆ. ಸೊ ನೀವು ಕೂಡ ಇದನ್ನ ಬೇಕಾದರೆ ತರಿಸ್ಕೋಬಹುದು. ಇದ್ರ ಜೊತೆಗೆ ಕೊನೆಗೊಂದು ಮ್ಯಾಟನ್ನು ತರಿಸ್ದೆ. ಕಿಚನ್ನಲ್ಲಿ ಸ್ಕಿಡ್ ಆಗದೆ ಇರಲಿ ಅನ್ನೋದು ಆ್ಯಂಟಿ ಸ್ಕಿಡ್ ಮ್ಯಾಟನ್ನು ಕೂಡ ತರಿಸ್ದೆ. ಆ ಮ್ಯಾಟು ಕೂಡ ತುಂಬಾ ಚೆನ್ನಾಗಿದೆ, ಸ್ಕಿಡ್ ಆಗಲ್ಲ. ಬಟ್ ಸೈಜ್ ವೈಸು ತುಂಬ ಚಿಕ್ಕದು, ಬಟ್ ಓಕೆ. ಅಂದರೆ ಸ್ಕಿಡ್ ಆಗದೆ ಇರೋದ್ರಿಂದ ಅಡುಗೆ ಮನೇಲಿ ಏನಾದರೂ ನಾವು ಅರ್ಜೆಂಟಲ್ಲಿ ತೇವ ಇದ್ದಾಗ ಅಥವಾ ಕಾಲೇನಾದರೂ ತೇವ ಆಗಿದ್ದಾಗ ಜಾರದೇ ಇರುತ್ತೆ, ಸೇಫರ್ ಸೈಡ್ ಅಂತ ತೊಗೊಂಡೆ. ತುಂಬ ಚೆನ್ನಾಗಿದೆ. ಇದಿಷ್ಟು ಪ್ರಾಡಕ್ಟ್ಸನ್ನು ನಾನು ತರಿಸಿದ್ದೀನಿ. ಸೊ ಇದರಲ್ಲಿ ಯಾವುದಾದ್ರೂ ನಿಮಗೂ ಬೇಕನ್ಸಿದ್ರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ನೀವು ಅದನ್ನು
ತಗೋಬಹುದು. ಪ್ರಾಡಕ್ಟ್ಸ್ ಎಲ್ಲ ತರಿಸಿರೋದು ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಮಲ್ಲಿ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಶೇರ್ ಮಾಡಿದೆ. ಹೇಗಿತ್ತು ನನ್ನ ಸಂಡೇ ವ್ಲಾಗ್? ಎಲ್ಲರನ್ನೂ ನೋಡಿ ಮಾತಾಡಿಸಿ ತುಂಬಾ ಖುಷಿಯಾಯಿತು. ನಾವೆಲ್ಲೇ ಇದ್ದರೂ ಪ್ರತಿಯೊಂದು ಮೂಮೆಂಟನ್ನು ನಾವು ಜೀವಿಸ್ಬೇಕು ಅನ್ನೋದು ನನ್ನ ಫಾರ್ಮುಲಾ. ಖುಷಿ ಅನ್ನೋದು ಹೇರಳವಾಗಿದೆ, ನಗು ಅನ್ನೋದು ಬೇಕಾದಷ್ಟಿದೆ. ಅದನ್ನ ಹೇಗೆ ಎಲ್ಲಿ ಉಪಯೋಗಿಸ್ಬೇಕು ಅನ್ನೋದು ನಮಗೆ ಗೊತ್ತಿರಬೇಕಷ್ಟೆ. See you in my next vlog. Till then, take care. Bye bye. Signing off. Deepa.